ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಅಂತ ನೋಡೋಣ ಬನ್ನಿ. ಡಿಜಿಟಲ್ ಪೇಮೆಂಟ್ ಮಾಡಿ 1 ಕೋಟಿ ರೂಪಾಯಿ ಬಹುಮಾನ ಗೆಲ್ಲಿ ನೀತಿ ಆಯೋಗದಿಂದ ಡಿಜಿಟಲ್ ಪಾವತಿದಾರರಿಗೆ ಲಕ್ಕಿ ಡಿಪ್ ಯೋಜನೆ. ಇದು ನಗದು ರಹಿತ ವ್ಯವಹಾರ. ಡಿಜಿಟಲ್ ಪಾವತಿದಾರರಿಗೆ ಮೋದಿ ಸರ್ಕಾರದ ಬಂಪರ್ ಆದಂತಹ ಆಫರ್. ಇದು ನೀತಿ ಆಯೋಗದಿಂದ ಡಿಜಿಟಲ್ ಪಾವತಿದಾರರಿಗೆ ಲಾಟರಿ ಪ್ರೈಸ್ ಘೋಷಣೆ. ಪ್ರಥಮ ಬಹುಮಾನ 1 ಕೋಟಿ ರೂಪಾಯಿ, ದ್ವಿತೀಯ ಬಹುಮಾನ 50 ಲಕ್ಷ ರೂಪಾಯಿ, ತೃತೀಯ ಬಹುಮಾನ 25 ಲಕ್ಷ ರೂಪಾಯಿ, 15,000 ವಿಜೇತರಿಗೆ 100 ದಿನ 1,000 ರೂಪಾಯಿ ಬಹುಮಾನ ಘೋಷಣೆ. ಡಿಸೆಂಬರ್ 25ರಿಂದ 2017ರ ಏಪ್ರಿಲ್ 14ರವರೆಗೆ ಲಾಟರಿ ಯೋಜನೆ ಜಾರಿ. ನಗದು ರಹಿತ ವ್ಯವಹಾರ ಹಾಗೂ ಡಿಜಿಟಲ್ ಪೇಮೆಂಟ್ ಯೋಜನೆ ಉತ್ತೇಜನಕ್ಕೆ ನೀತಿ ಆಯೋಗದಿಂದ ಲಕ್ಕಿ ಡಿಪ್ ಯೋಜನೆ ಘೋಷಣೆಯಾಗಿದೆ. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಯಾರೆಲ್ಲ ಒಳಗೊಳ್ತಾರೆ ಅಂತ ಈಗೇನು ಘೋಷಣೆ ಮಾಡಲಾಗಿದೆ, ಬಹುಮಾನ ಘೋಷಣೆ ಮಾಡಿರುವಂತದ್ದು, ಯಾರೆಲ್ಲರೂ ಒಳಗೊಳ್ಬಹುದು ಅಂತ ಅದರಲ್ಲಿ? ಮಹೇಶ್, ಪ್ರಧಾನಿ ನರೇಂದ್ರ ಮೋದಿ ಅವರ ಏನು ಕನಸಾಗಿದೆ, ನಗದು ರಹಿತ ಸಮಾಜ ನಿರ್ಮಾಣ ಮಾಡೋದಂತಹ ಕನಸು ಏನು ಕಂಡಿದ್ದಾರೆ ಪ್ರಧಾನಿ ಮೋದಿ ಅವರು, ಅದಕ್ಕೆ ಇವತ್ತು ನೀತಿ ಆಯೋಗ ಮತ್ತಷ್ಟು ಸಾಥ್ ಕೊಟ್ಟಿದೆ ಅಂತಾನೆ ಹೇಳ್ಬಹುದು. ಇಲ್ಲಿ ನಾವು ಪ್ರಮುಖವಾಗಿ ಗಮನಿಸಬಹುದು, ಡಿಜಿಟಲ್ ಪೇಮೆಂಟ್ ಅಥವಾ ಲಕ್ಕಿ ಡಿಪ್ ಅನ್ನ ನೀತಿ ಆಯೋಗ ಏನು ಘೋಷಣೆ ಮಾಡಿದೆ. ಇದರಲ್ಲಿ ಕೆಲವೊಂದು ಷರತ್ತುಗಳು ಅಂತ ನಾವೇನ್ ಹೇಳ್ತೀವಿ ಅದನ್ನು ಸಹ ನೀತಿ ಆಯೋಗದ ಸಿಇಒ ಅಮಿತಾಬ್ ಅಂತ ಅವರು ಘೋಷಣೆ ಮಾಡಿದ್ದಾರೆ. ಇಲ್ಲಿ ನಾವು ಪ್ರಮುಖವಾಗಿ ಗಮನಿಸಬಹುದಾಗಿರೋ ಅಂಶ ಏನಂದ್ರೆ 5,000 ಒಳಗೆ ಹಾಗೂ 50 ರೂಪಾಯಿಂದ ಕೆಳಗಡೆ ಯಾರು ಏನು ಟ್ರಾನ್ಸಾಕ್ಷನ್ ಆಗ್ಲಿ ಅಥವಾ ವ್ಯವಹಾರ ವಿನಿಮಯ ಏನ್ ಮಾಡ್ತಾರೆ ಅದು ಇದರ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಒಂದು. ಮತ್ತೆ ಬಿಸ್ನೆಸ್ ಟು ಬಿಸ್ನೆಸ್ ಅಂತ ಏನು ಸ್ಯಾಲರಿ ಪೇಮೆಂಟ್ಸ್ ಅವೆಲ್ಲಾನು ಏನಿರುತ್ತೆ ಅದು ಸಹ ಇದಕ್ಕೆ ಅನ್ವಯ ಆಗೋದಿಲ್ಲ ಅಂತ. ಅದ್ರ ಜೊತೆಗೆ ಕ್ರೆಡಿಟ್ ಕಾರ್ಡ್ ಮತ್ತೆ ಇ ವ್ಯಾಲೆಟ್, ಇತ್ತೀಚೆಗೆ ಪ್ರಧಾನಿ ಮೋದಿ ಮತ್ತೆ ಅರುಣ್ ಜೇಟ್ಲಿ ಅವರು ಏನು ಒತ್ತು ಕೊಡ್ತಿದ್ದಾರೆ, ಇ ವ್ಯಾಲೆಟ್ ಅನ್ನ ಬಳಸಿ ಅದ್ರ ಮೂಲಕ ನೀವು ಕ್ಯಾಶ್ಲೆಸ್ ಸೊಸೈಟಿನ ನಿರ್ಮಾಣ ಮಾಡಬಹುದು ಅಂತ ಹೇಳ್ತಿದ್ದಾರೆ, ಅದು ಸಹ ಇದರ ವ್ಯಾಪ್ತಿಗೆ ಒಳಪಡೋದಿಲ್ಲ ಅಂತ. ಇಲ್ಲಿ ನಾವು ಮುಖ್ಯವಾದ ಗಮನಿಸಬೇಕಾಗಿರೋ ಅಂಶ ಏನಂದ್ರೆ, ಸಾಮಾನ್ಯ ಜನರನ್ನ ಡಿಜಿಟಲ್ ಪೇಮೆಂಟ್ಗೆ ಅಥವಾ ಡಿಜಿಟಲ್ ಯುಗಕ್ಕೆ ಕರ್ಕೊಂಡು ಹೋಗ್ಬೇಕು ಅನ್ನೋದು ಮೋದಿ ಅವರ ಪ್ಲಾನ್. ಆ ಪ್ಲಾನ್ಗೆ ನೀತಿ ಆಯೋಗ ಇವತ್ತು ಫೌಂಡೇಶನ್ ಹಾಕಿದೆ ಅಂತ ಹೇಳ್ಬೋದು. ಇಲ್ಲಿ ಹೇಗೆ ನಾವು ದುಡ್ಡನ್ನ ಅಥವಾ ಈ ಲಕ್ಕಿ ಡಿಪ್ ಅನ್ನ ನಾವು ಪಡ್ಕೊಬಹುದು ಅಂತಾನು ಅವರು ಒಂದು ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ರೂಪೇ ಕಾರ್ಡ್ ಮತ್ತೆ UPI, USSD ಮತ್ತೆ AEPS ಅಂತ ವ್ಯವಸ್ಥೆಗಳು ಏನಿದಾವೆ ಅದರ ಮೂಲಕ ಯಾರು ಗರಿಷ್ಠ ಡಿಜಿಟಲ್ ಪೇಮೆಂಟ್ ಅನ್ನ ಮಾಡ್ತಾರೆ, ಪ್ರತಿನಿತ್ಯ ಯೂಸ್ ಮಾಡ್ತಿರ್ತಾರೆ, ಅವರನ್ನ ಮಾತ್ರ ನಾವು ಈ ಲಕ್ಕಿ ಡಿಪ್ಗೆ ನಾವು ಮಾಡ್ಕೊಂತೀವಿ, ಅವ್ರಿಗೆ ಮಾತ್ರ ಈ ಲಕ್ಕಿ ಡಿಪ್ ಸಿಗುತ್ತೆ ಅಂತ. ಪರ್ಟಿಕ್ಯುಲರ್ ಆಗಿ ಡಿಸೆಂಬರ್ 25 ಕ್ರಿಸ್ಮಸ್ ಏನಿದೆ, ಕ್ರಿಸ್ಮಸ್ ಇಂದ ಹಿಡಿದು ನೆಕ್ಸ್ಟ್ ಇಯರ್ ಅಂಬೇಡ್ಕರ್ ಜಯಂತಿವರೆಗೆ ಈ ಅವಕಾಶ ಇರುತ್ತೆ, ಈ ಅವಕಾಶ ಇರುತ್ತೆ. ಇದ್ರಲ್ಲಿ ಎಲ್ಲೋ ಜನಸಾಮಾನ್ಯರನ್ನ ಪಾಲ್ಗೊಳ್ಳುವಿಕೆ ಮಾಡೋದಕ್ಕೆ ಅಥವಾ ಪಾಲುದಾರರು ಮಾಡೋದಕ್ಕೋಸ್ಕರ ಈ ಸ್ಕೀಮ್ ಅನ್ನ ನೀತಿ ಆಯೋಗ ಅನೌನ್ಸ್ ಮಾಡಿದೆ. ಮಹೇಶ್, ಓಕೆ, ಧನ್ಯವಾದ ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜನರ ಸೇವೆ ಮಾಡುತ್ತೇವೆಂದು ಭಾಷಣ ಬಿಗಿದು ಕಣ್ಣೀರು ಸುರಿಸಿ ಆಯ್ಕೆಯಾದ ನಮ್ಮ ರಾಜಕಾರಣಿಗಳು ಅಧಿಕಾರಕ್ಕೆ ಬಂದ ಮೇಲೆ ಹೇಗಾಗುತ್ತಾರೆ ಅನ್ನುವುದು ಬಯಲಾದ ದಿನ. ನಾನು ಮಹಿಳೆ ಜೊತೆ ರಾಸಲೀಲೆ ನಡೆಸಿಲ್ಲ, ನಾನು ತಪ್ಪು ಮಾಡಿಲ್ಲ ಎಂದಿದ್ದ ಅಬಕಾರಿ ಸಚಿವ HY ಮೇಟಿ ಅವರು ಇವತ್ತು ಮೌನಕ್ಕೆ ಶರಣಾಗಲೇಬೇಕಾಯಿತು. ಕೊನೆಗೆ ರಾಜೀನಾಮೆ ಕೊಟ್ಟರು. ಅಬಕಾರಿ ಸಚಿವ HY ಮೇಟಿ ವಜಾಕ್ಕೆ ಕ್ಷಣಗಣನೆ ಆರಂಭವಾಗಿದೆ.